ಸಂಡೇ ಬಂದ್ಬಿಟ್ರೆ ಅಂತೂ ದೀಪಾವಳಿನೇ ಇಲ್ಲಿ. ತಟಾರ್ ಪಟಾರ್ ಚಟಾರ್ ಪಟಾರ್ ಅಂತ ಆಡಬೇಕು. ಪೀಸ್ ಇದೇ ಸೌಂಡ್ ಮಾಡಿ. ಯಾವ್ದದ ಈ ಸೆಕೆಂಡ್ಸೇ ನಿಮಗೆ 12-13 ಆಗುತ್ತೆ. ಹಾಯ್ ಹಲೋ ನಮಸ್ಕಾರ ಗುರು, ಇನ್ನೊಂದು ಹೊಸ ಬ್ಲಾಗ್ಗೆ ವೆಲ್ಕಮ್. ನೋಡಿ ಫಸ್ಟೇ ಬೀಮರ್ ತೋರಿಸ್ತಾ ಇದ್ದೀನಿ ಇವತ್ತು, ನಮ್ದಲ್ಲ ಬೇರೆಯವ್ರದ್ದು. ಸೊ ನಮ್ಮ ಲೈನಪ್ ಇಲ್ಲಿದೆ. ಹಾಯ್ ಬ್ರೋ, ಅವ್ರ ಫ್ರೆಂಡು ಸ್ಮೋಕ್ ಮಾಡ್ತಿದ್ದಾರೆ, ಅದಕ್ಕೆ ತೋರಿಸ್ತಾ ಇಲ್ಲ, ಬ್ಲಾಗ್ ಮಾಡ್ತಾ ಇದ್ದೀನಿ ಅದಕ್ಕೆ. ಸೊ ಇನ್ನೊಬ್ಬರು ಏಪ್ರಿಲ್ ಆದಲ್ಲಿ ಬರ್ತಿದ್ದಾರೆ, ಅಂದರೆ ಏಪ್ರಿಲ್ RS-V4 ಅಲ್ಲ, ನಾರ್ಮಲ್ ಮೊಪೆಡ್ ಬರುತ್ತಲ್ಲ ಅದರಲ್ಲಿ. ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀನಿ ಅಷ್ಟೇ. ಸೊ ಇವ್ರ ಹೆಸರು ಶಶೀರ್ ಅಂತ. ಬ್ರೋ ಇವರು ಸಿಗರೇಟ್ ಅನ್ಸ್ಕೊತವ್ರೆ. ಅಯ್ಯೋ, ಸಿಗರೇಟ್ ಎಲ್ಲ ಸ್ಮೋಕ್ ಮಾಡೋಕ್ಕೆ ಹೋಗ್ಬೇಡಿ. ಬೇಕು ಸೌಂಡ್ ಮಾಡಿ. ಹಾಂ ರೆಕಾರ್ಡ್ ಆಗ್ತಾ ಇದೆ ನಂದು. ಓಕೆ, ಬ್ರೋ ಓಪನ್ ಮಾಡೋಕ್ಕಾಗಲಿಲ್ವಾ DPನ? ಹಂಗೆ ಓಪನ್ ಮಾಡೋಕ್ಕಾಗಲಿಲ್ವಾ? ಇದೇ ರೌಡ್ ಇದೆ ಅಲ್ಲ, ಇಲ್ಲ ಅನ್ನಿಸ್ತಾ ಇದೆ, ಓಡಿಸುವಾಗ ಏನು ಅನ್ನಿಸ್ತಾ ಇಲ್ಲ. ಅದು ಕೇಳಿಸಲ್ಲ. ಫಸ್ಟ್ ಏಪ್ರಿಲ ಬಿಟ್ಟು 5 ನಿಮಿಷ ಆದ್ಮೇಲೆ ಹೋಗೋಣ ನಾವು. ಬ್ರೋ ಎಲ್ಲಿ ಅವರು? ಏಪ್ರಿಲ ಬಿಟ್ಬಿಟ್ಟು ಒಂದು 5 ನಿಮಿಷ ಆದ್ಮೇಲೆ ಹೋಗೋಣ, ಹೆಂಗಿದ್ರು ಕ್ಯಾಚ್ ಮಾಡ್ತೀವಲ್ಲ. BMW ಮಾತ್ರ ನನಗೆ ಫೇವ್ರೆಟ್ ಬೈಕ್ ಗುರು. ಯಪ್ಪ, ಅಲ್ಲೊಂದು ಲ್ಯಾಂಬೋ ಬಂದಿದೆ. ಪ್ಲೀಸ್ ಯಪ್ಪ, ಫುಲ್ ಫಾಗೇ ಆಗೋಯ್ತಲ್ಲ ನನ್ನ ಮುಖ ಅಲ್ಲ. ಬಬ್ಬಬ್ಬಬ್ಬಬ್ಬಬ್ಬಬ್ಬ. ಅವ್ರು ಬಿಟ್ಬಿಡಿ ಒಳಗೆ ಹೋಗ್ಬಿಡ್ಲಿ ಅವರು. ಸೊ ನಂದೇನು 200 ಕಿಲೋಮೀಟರ್ಸ್ ರನ್ನಿಂಗ್ ಸೆಕ್ಷನ್ ಇತ್ತು, ಅದೆಲ್ಲ ಹೋಗಿದೆ ಇವಾಗ. ಈಗ ನಕ್ಕ ಮಾರ್ಸದೆ ಸರಿಯಾಗಿ. ಏನು ಬ್ಯಾಕ್ ಬ್ರೇಕು ಸ್ವಲ್ಪ ಸ್ಪಾಂಜಿ ಥರ ಅನ್ನಿಸ್ತಾ ಇದೆ ನನಗೆ. ಮೇ ಬಿ ಹೋಗ್ತಾ ಸರಿ ಹೋಗ್ಬೋದು, ಬಟ್ ಇನ್ನೊಂದು ಸ್ವಲ್ಪ ನಾನು ಹೆಸಿಟೇಷನ್ ಮಾಡೋಂಗಿಲ್ಲ ಈ ಬೈಕ್ನ. ಸ್ವಲ್ಪ ಕೂಲಾಗೆ ಓಡಿಸ್ಕೊಬೇಕು. ಅಲ್ಲಿಂದ ಬರಬೇಕಾದ್ರೆ ಹಂಗೆ ಬಂದಿದ್ದು ನಾನು, ಸ್ವಲ್ಪ ಕೂಲಾಗಿ ಓಡಿಸ್ಕೊಂಡೇ ಬಂದೆ. 100 120 ಆ ಥರನೇ ಬಂದೆ. ನಾನು ಕಮೆಂಟ್ ಸೆಕ್ಷನಲ್ಲಿ ಅಬ್ಸರ್ವ್ ಮಾಡಿದ್ದೀನಿ, ಸ್ವಲ್ಪ ಜನ ಬ್ರೋ ನನ್ನ ಡ್ರೀಮ್ ಬೈಕು ಅಂತಿದ್ರು. ಬ್ರೋ ಹಾರ್ಡ್ ವರ್ಕ್ ಮಾಡಿ ನೀವು ತೊಗೊತೀರಾ, ನನಗೂ ಇದು ಡ್ರೀಮ್ ಬೈಕೇನೆ. ಅದು ಪರ್ಟಿಕ್ಯುಲರ್ ಇದೇ ಮಾಡೆಲ್ಲೇ ನನಗೆ ತುಂಬ ಇಷ್ಟ ಇದ್ದಿದ್ದು, ಅದಕ್ಕೋಸ್ಕರ ಇದನ್ನು ತೊಗೊಂಡಿದ್ದೆ ಅಷ್ಟೇ ನಾನು. ಸೊ ಮಿರರ್ಸ್ ಒಂದು ಇನ್ಸ್ಟಾಲ್ ಮಾಡಿಸ್ಬಿಡ್ತೀನಿ ನಾನು, ನೆಕ್ಸ್ಟ್ ರೈಡ್ಗಳಲ್ಲೆಲ್ಲ ಮಿರರ್ಸ್ ಹಾಕೊಂಡು ನೋಡ್ಸೋಣ ಅಂತ. ಇಲ್ಲಾಂದರೆ ಆಗಲ್ಲ ಗುರು,
ನಾನು ಅವಾಗ ಎತ್ತೋದಾದ್ರೂ ಈ ಥರ ಟ್ರಯಲ್ಸ್ ಬಂತು ಅಂದರೆ ಆಗೋದಿಲ್ಲ. 10 ಅವರ್ ಗುರು. ಇಲ್ಲೊಂದು 10 ಅವರ್ ಬ್ಲ್ಯಾಕ್ ಕಲರು, ಇಲ್ಲೊಂದು ಬೀಮರು, ಇದು ಹಳೇದು ಈವಿಲ್ ಎಡಿಷನ್ ಇದ್ದಲ್ಲ ಅದು. ನಮ್ಮ ಭಯ್ಯ 6 ಅವರ್ ಹಾಕೊಂಡು ಇವರು ಡಿಬಿ ಬಿಚ್ಚಿದ್ದಾರೆ, ಅವರು ಬಿಚ್ಚಿಲ್ಲ ಇನ್ನ. ಹಾಲಂಕಿ ಹುಡುಕಿ ಸಾಕಾಯ್ತು ನಮಗೆ. ನಾನು ಹೇಳ್ದೆ ನೆನ್ನೆನೆ ಅವ್ರಿಗೆ, ಮನೆಯಿಂದಾನೆ ಬಿಚ್ಕೊಂಬಂಬಿಡಿ ಅದನ್ನ ಅಂತ. ತುಂಬ ಲೌಡ್ ಇದೆ, ಆಗೋದಿಲ್ಲ ಅಂತಂದ್ರು. ನೋಡಿದ್ರೆ ಇವಾಗ ಅದೇನು ಫೀಲೇ ಆಗ್ತಾ ಇಲ್ಲ ಗುರು ಅಂತ ಅವ್ರೆ. ನೋಡೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಆದರೆ ಆ ಗಾಡಿನ ಓಡಿಸ್ತೀನಿ. ಬೆಂಕಿ ಆಗಿದೆ ಗುರು ಅದ್ರದ್ದು. 12,000 ಅಂತ ಎಕ್ಸಾಸ್ಟು. ನಾನೆಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ನಿಮಗೆ ಅದನ್ನ. ಈ ವಿಡಿಯೋದಲ್ಲಿ ಜಸ್ಟ್ ರೈಡ್ ಮಾಡ್ತೀನಿ ಅಷ್ಟೇ. ನಾನು ಸ್ವಲ್ಪ ತುಂಬ ದಿವಸ ಆಗಿತ್ತಲ್ಲ ರೈಡ್ ಮಾಡಿ, ಸ್ವಲ್ಪ ಫೀಲ್ ತಗೊಳ್ಳೋಣ ಅಂತ ಅಷ್ಟೇ. ಈ ರೋಡ್ ಮಾತ್ರ ಸೂಪರ್ ಬೈಕ್ಗಳಿಗೆ ಹಬ್ಬ. ಸಂಡೇ ಬಂದ್ಬಿಟ್ರೆ ಅಂತೂ ದೀಪಾವಳಿನೇ ಇಲ್ಲಿ. ಪಟಾರ್ ಪಟಾರ್ ಚಟಾರ್ ಪಟಾರ್ ಅಂತ ಇರಬೇಕು. ನಾನು ಅದಕ್ಕೆ ಯಾವಾಗಲೂ ಇದೇ ರೋಡ್ನೇ ಸೆಲೆಕ್ಟ್ ಮಾಡ್ಕೊಳ್ಳೋದು. ಎಲ್ಲ ಬಾಯ್ಸ್ ಎಲ್ಲ ನಾನು ಹಿಂದೆಗಡೆನೇ ಇದ್ದಾರೆ. R15 ಅಣ್ಣ. ಮಂಜು ಒಬ್ರು ಅವರು ವಿಡಿಯೋ ಮಾಡ್ಕೊತಾ ಇದ್ದಾರೆ ಅವ್ರ ಇನ್ಸ್ಟಾಗ್ರಾಮ್ಗೆ. ಅವ್ರ ಇನ್ಸ್ಟಾಗ್ರಾಮು ಇದನ್ನು ಹಾಕ್ಕೊಡ್ತೀನಿ. ಸಖತ್ ಟ್ರಯಲ್ಸ್ ಎಲ್ಲ ಹೊಡಿತಾರಪ್ಪ ಆಫ್ ರೋಡ್ಸ್ ಅವರು. ಜಸ್ಟ್ ಆದರೆ ವಿಡಿಯೋ ಜಾಸ್ತಿ ಮಾಡೋದಿಲ್ಲ ಅವರು. ಒಂಥರ ಟ್ರಮ್ ಅಂತ ಸೌಂಡ್ ಬರುತ್ತೆ ಅದು. ಹರ್ಷ ಬಂದ್ಬಿಟ್ಟಿದ್ರೆ ಇನ್ನೂ ಚೆನ್ನಾಗಿರ್ತಾ ಇತ್ತು ನನಗೆ ಕಂಪನಿ. ಹರ್ಷ ಫೋನ್ ತೆಗಿಲಿಲ್ಲ. ಸೊ ಹುಡುಗರೆಲ್ಲ ಬಂದ್ಬಿಟ್ಟಿದ್ರು. ಸೊ ನಾನೇನು ಮಾಡೋಕ್ಕಾಗಿಲ್ಲ, ಹಂಗೆ ಬಂದ್ಬಿಟ್ಟೆ. ನೆಕ್ಸ್ಟ್ ಟೈಮ್ ಪಕ್ಕ ಹರ್ಷನ್ ಹಾಕೊಂಡೇ ಬರೋದು. ಹರ್ಷ ಇಲ್ಲ ಅಂತಂದರೆ ನಮ್ಮ ವೀಡಿಯೋದಲ್ಲಿ ಮಜಾನೇ ಇರಲ್ಲಪ್ಪ. ಚಟಾರ್ ಪಟಾರ್ ಚಟಾರ್ ಪಟಾರ್ ಅನ್ನಿಸ್ತಾ ಇರ್ತಾನೆ. ಅದೇ ಬ್ಯಾಕ್ ಬ್ರೇಕ್ ಸ್ವಲ್ಪ ಸ್ಪಾಂಜಿ ಇದೆ ಗುರು. ಯಾಕಂದ್ರೆ ಬ್ಯಾಕ್ ಬ್ರೇಕು ಸ್ಟಾಕ್ ಏನಿತ್ತಲ್ಲ ಅದೇ ಇಟ್ಕೊಂಡಿರೋದು ನಾನು. ಫ್ರಂಟ್ ಮಾತ್ರ EBC ಚೇಂಜ್ ಮಾಡಿರೋದು. ಫ್ರಂಟ್ ಬಾಂಬಾಗಿ ಹಿಡಿತಾ ಇದೆ, ಬಟ್ ಯಾವಾಗಲೂ ಫ್ರಂಟ್ಗೂ ಹಿಡಿಯೋದು ಅಷ್ಟೊಂದು ಇದಲ್ಲ. ABS ಇದ್ರೂ ಕೂಡ ಒಂದೊಂದ್ಸತಿ ಹೇಳೋಕ್ಕಾಗಲ್ಲ, ಜುಬುಕ್ ಅಂದ್ಬಿಡುತ್ತೆ. ಅಣ್ಣ ಜಿಗಿಸ್ತವ್ರೆ.
ಒಳ್ಳೆ ಕ್ರೇಜ್ ಅಪ್ಪ. ತುಂಬ ದಿನ ಆದಮೇಲೆ ತೆಗಿತಾ ಇರೋದಲ್ವಾ ಬೈಕ್ನ. ಹ್ಯಾಂಗ ನಾನು ಯಾವಾಗಲೂ ಅದೇ ಥರನೇ ಮಾಡೋದು, ತುಂಬ ದಿನ ಆದಮೇಲೆ ತೆಗೆಯೋದೇ ತಿಂಗ್ಳಿಗೆ ಒಂದ್ಸತಿ, ಗೊತ್ತಲ್ಲ ನಿಮಗೇನೆ. ಇನ್ನೊಂದು ಸ್ವಲ್ಪ ಜನ ಸಬ್ಸ್ಕ್ರೈಬರ್ಸ್ ಹೇಳ್ತಾಯಿದ್ರು, ಬ್ರೋ ಡೈಲಿ ವೀಡಿಯೋಸ್ ಮಾಡಿ ಅಂತ. ಇಲ್ಲ ಬ್ರೋ, ನಾನು ಎಡಿಟಿಂಗ್ ಮಾಡೋದು ಮೊಬೈಲಲ್ಲಿ, ಅದು ಸ್ಟೋರೇಜ್ ಅಷ್ಟೊಂದು ತೊಗೊಳೋದಿಲ್ಲ. ಅದಕ್ಕೋಸ್ಕರ ನಾನು ಜಾಸ್ತಿ ವೀಡಿಯೋಸ್ ಮಾಡೋದಕ್ಕೆ ಹೋಗಲ್ಲ. ಈ ಯೂಟ್ಯೂಬಿಂದ ಅರ್ನಿಂಗ್ಸ್ ಆಗಲಿ ಇನ್ನೊಂದು ಮತ್ತೊಂದು, ಅದಕ್ಕೋಸ್ಕರ ನಾನೇನು ವೀಡಿಯೋದು ಮಾಡೋದಿಲ್ಲ. ಜಸ್ಟ್ ನನಗೊಂದು ಫನ್ ಅಷ್ಟೇ ಇದು. ನಾನೇನು ರೈಟ್ ಮಾಡ್ತೀನಿ ಅದನ್ನು ಅಪ್ಲೋಡ್ ಮಾಡ್ತೀನಿ. ನಾನು ಅದಕ್ಕೆ ಜಾಸ್ತಿ ಏನು ಕಾನ್ಸಂಟ್ರೇಷನ್ ಮಾಡೋದಿಲ್ಲ ಇದಕ್ಕೆ. ಸರಿ ಸಿಗ್ತವ್ರೆ ಇವರು ಬಂದ್ರಲ್ಲ ಇಲ್ಲಿ ಶಶಿರವರು. ಇದೇನು ಮಳೆ ಬರ್ತಾ ಇಲ್ಲ, ಇವ್ರೇನು ಮಳೆ ರೈನ್ ಜಾಕೆಟ್ ಹಾಕೊಂಡ್ಬಿಟ್ಟವ್ರಲ್ಲ ನಿಯೋನ್. ಸೊ ನನ್ನ ಆಸೆ ಇರೋದೇನಂತಂದರೆ, ಈ KTM ಅಲ್ಲೇ 3 ವೇರಿಯಂಟ್ ಏನು ಬರುತ್ತಲ್ಲ, ಅಡ್ವೆಂಚರು, ಸೂಪರ್ ಸ್ಪೋರ್ಟ್ಸು ಮತ್ತು ನೇಕೆಡು, 3 ಒಂದೊಂದು ತಗೊಂಡು ಮನೇಲಿ ನಿಲ್ಸ್ಕೊಬೇಕು ಅಂತ. ಸೊ ಇವಾಗ ಸೂಪರ್ ಸ್ಪೋರ್ಟ್ಸ್ ಇಳಿಸಿದ್ದೀನಿ, ನೆಕ್ಸ್ಟು ಅಡ್ವೆಂಚರ್ ಕೈ ಹಾಕ್ತಾಯಿದ್ದೀನಿ. ನೋಡೋಣ, ಆದಷ್ಟು ಬೇಗ ಏನಾದರೂ ವರ್ಕೌಟ್ ಆಯಿತು ಅಂತಂದರೆ ನನಗೆ ಅಡ್ವೆಂಚರ್ ತೊಗೊಳ್ಳೋದೆ. ಅದ್ರ ನೆಕ್ಸ್ಟ್ ನೇಕೆಡೆ. ಸೊ ನನಗೆ ಆ್ಯಕ್ಚುಲಿ ಈ ಹೊಸದೇನಿದೆ ಅಲ್ಲ, ಅದು ಒಂದ್ಸತಿ ಓಡಿಸಿ ನೋಡ್ಬೇಕು. ನಮ್ಮ ಫ್ರೆಂಡ್ ಹತ್ರ ಇದೆ, ಅವ್ನು ತೊಗೊಂಬಂದರೆ ಒಂದ್ಸತಿ ಫೀಲ್ ಮಾಡ್ತೀನಿ ಅದು ಹೆಂಗಿದೆ ಏನು ಅಂತ. ಚೆನ್ನಾಗಿತ್ತು ಅಂತಂದರೆ ಅದನ್ನೇ ತೊಗೊಳ್ಳೋದು. ಬಟ್ ಅಡ್ವೆಂಚರ್ 390 ಹೊಸದು ಈಗ BS6 ಇದೆಯಲ್ಲ, ಸಾಕಾಗಿದೆ ಗುರು. ಅಡ್ಜಸ್ಟಬಲ್ ಸಸ್ಪೆನ್ಷನ್ಸು, ಇನ್ ಫ್ರಂಟ್ ಬ್ಯಾಕು ಕ್ರೇಜಿಯಾಗಿದೆ. ಮನೋಜ್ ಬ್ರೋ ಅವ್ರು ಮಾತ್ರ ಹೆವಿ ರೈಡ್ ಮಾಡ್ತಾರಪ್ಪ, ನನಗಿಂತ ಜಾಸ್ತಿ ರೈಡ್ ಮಾಡ್ತಾರೆ ಅವರು. ಅಂದರೆ ಅವ್ರು ಜಾಸ್ತಿ ವೀಡಿಯೋಸ್ ಮಾಡೋದಕ್ಕೆ ಹೋಗಲ್ಲ, ಇನ್ಸ್ಟಾಗ್ರಾಮ್ಗೆ ಶಾರ್ಟ್ಸ್ ವೀಡಿಯೋಸ್ ಮಾಡ್ಕೊತಾರೆ ಅಷ್ಟೇ. ಕ್ರೇಜಿ ಮಾತ್ರ ಅವರು.